ಹಾಯ್ ಮಕ್ಕಳೇ, ನಾವು ಹಿಂದಿನ ವಿಡಿಯೋದಲ್ಲಿ ಸಂಕಲನಕ್ಕೆ ಸಂಬಂಧಿಸಿದಂತಹ ನಮ್ಮ ನಿತ್ಯ ಜೀವನದ ವ್ಯವಹಾರಗಳಿಗೆ ಸಂಬಂಧಿಸಿದಂತಹ ಸಂಕಲನದ ವಾಕ್ಯ ರೂಪದ ಲೆಕ್ಕಗಳನ್ನ ಬಿಡಿಸುವಂತಹ ಪ್ರಯತ್ನವನ್ನ ಮಾಡಿದ್ದು ಹೌದಲ್ವಾ. ಸೊ ಮೂರೇ ಮೂರು ಲೆಕ್ಕಗಳ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ 5ನೇ ತರಗತಿಯಲ್ಲಿ ಇರುವಂತಹ ಸಂಕಲನ ಪಾಠದಲ್ಲಿ ಪುಟ ಸಂಖ್ಯೆ 24ರಲ್ಲಿ ಇರೋ 3 ಲೆಕ್ಕಗಳನ್ನ ಅಭ್ಯಾಸದಲ್ಲಿರೋ 3 ಲೆಕ್ಕ ಮಾಡಿದ್ವು. ಈಗ 4ನೇ ಲೆಕ್ಕ ಆಯ್ತಾ. ಸೊ 4ನೇ ಲೆಕ್ಕ ಹೀಗಿದೆ: ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿ. ಆಯ್ತಾ, ಗ್ರಂಥಾಲಯ ಅಂದ್ರೆ ಗೊತ್ತು. ಏನು ಗ್ರಂಥಾಲಯ ಅಂದ್ರೆ? ಲೈಬ್ರರಿ. ಏನ್ ಹೇಳಿ ಲೈಬ್ರರಿ ಅಂದ್ರೆ? ಅಲ್ಲಿ ಸಾಕಷ್ಟು ಪುಸ್ತಕಗಳ ಸಂಗ್ರಹ ಮಾಡಿರ್ತಾರೆ. ಕಥೆಗಳಿರುತ್ತೆ, ಕವನಗಳಿರ್ತವೆ, ಕಾದಂಬರಿಗಳಿರ್ತವೆ. ಆಯ್ತಾ, ದೊಡ್ಡ ದೊಡ್ಡ ಗ್ರಂಥಗಳೆಲ್ಲ ಇರ್ತವೆ. ಪ್ರತಿದಿನ ನ್ಯೂಸ್ ಪೇಪರ್ ಎಲ್ಲ ತರಿಸಲಾಗುತ್ತೆ. ಈ ಉದಾಹರಣೆ ಆವತ್ತಿಯಲ್ಲಿ ನೋಡಿದಿರಲ್ವಾ, ಬ್ಯಾಂಕ್ ಎದುರುಗಡೆ ಇದೆ ಗ್ರಂಥಾಲಯ. ಹಾಗೆ ನಮ್ಮ ಶಾಲೆಯಲ್ಲೂ ಕೂಡ ಗ್ರಂಥಾಲಯ, ಸಾಕಷ್ಟು ವ್ಯಕ್ತಿಗಳ ಬಗ್ಗೆ, ಕಥೆ ಕವನಗಳ ಬಗ್ಗೆ ಸಾಕಷ್ಟು ಪುಸ್ತಕಗಳಿದೆ ನಮ್ಮ ಶಾಲೆಯಲ್ಲಿ. ಹೀಗೆ ಪುಸ್ತಕಗಳ ಸಂಗ್ರಹ ಆಗಿರುವಂತಹ, ಎಲ್ಲರಿಗೂ ಓದೋದಕ್ಕೆ ಅನುಕೂಲ ಆಗಿರುವಂತಹ ಸ್ಥಳವನ್ನ, ಅನುಕೂಲ ಮಾಡಿಕೊಟ್ಟಿರುವಂತಹ ಸ್ಥಳವನ್ನ ಗ್ರಂಥಾಲಯ ಅಂತ ಕರೀತಾರೆ ಮಕ್ಕಳೇ. ಇಂತಹ ಒಂದು ಸಾರ್ವಜನಿಕ ಗ್ರಂಥಾಲಯ ಇದೆ. ಆ ಸಾರ್ವಜನಿಕ ಗ್ರಂಥಾಲಯದಲ್ಲಿ 17,943 ಕನ್ನಡ ಭಾಷೆಯ ಪುಸ್ತಕಗಳಿದಾವಂತೆ. ಆಯ್ತಾ, ಹಾಗೆ 14,635 ಹಿಂದಿ ಭಾಷೆಯ ಪುಸ್ತಕಗಳಿದಾವಂತೆ. ಹಾಗೆ 10,284 ಇಂಗ್ಲಿಷ್ ಭಾಷೆಯ ಪುಸ್ತಕಗಳಿದಾವಂತೆ. ಹಾಗಾದ್ರೆ ಈ 3 ಭಾಷೆಗಳ ಒಟ್ಟು ಪುಸ್ತಕಗಳು ಎಷ್ಟು ಮಕ್ಕಳ? ನಾನು ನಿಮಗೆ ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲೇ ವಾಕ್ಯ ರೂಪದ ಲೆಕ್ಕ. ವಾಕ್ಯ ರೂಪದ ಲೆಕ್ಕ ಅಂತಂದಾಗ ನೀವು ಆ ಲೆಕ್ಕನ 2ರಿಂದ 3 ಸಾರಿನಾರು ಓದ್ಬೇಕು, ಓದಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಸಾರ್ವಜನಿಕ ಗ್ರಂಥಾಲಯ ಇದೆ, ಒಂದು ಲೈಬ್ರರಿ ಇದೆ. ಆ ಲೈಬ್ರರಿಯಲ್ಲಿ 17,000 ಕನ್ನಡ ಪುಸ್ತಕಗಳಿದಾವೆ, 14,000 ಹಿಂದಿ ಭಾಷೆಯ ಪುಸ್ತಕಗಳಿದಾವೆ, 10,000 ಇಂಗ್ಲಿಷ್ ಭಾಷೆಯ ಪುಸ್ತಕಗಳಿದಾವೆ. ಹಾಗಾದ್ರೆ ಆ ಒಂದು ಸಾರ್ವಜನಿಕ ಲೈಬ್ರರಿಯಲ್ಲಿರುವಂತಹ ಒಟ್ಟು ಪುಸ್ತಕಗಳು ಎಷ್ಟು? ಶುರು ಮಾಡೋಣ ಮಕ್ಕಳ. ವಾಕ್ಯ ರೂಪದ ಲೆಕ್ಕಗಳನ್ನ ಮಾಡ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಹೌದು, ನಾವ್ ಏನನ್ನ ಕಂಡುಹಿಡಿಬೇಕು ಅಂತ ಗುರುತಿಸ್ಬೇಕು ಮಕ್ಕಳೇ. ಏನನ್ನ ಕಂಡುಹಿಡಿಬೇಕಂತ? ಹೌದಾ, ಪ್ರಶ್ನೆ ಕೊನೆಯಲ್ಲಿ ಇರುತ್ತಾ? ಏನಂತ ಇತ್ತು ಪ್ರಶ್ನೆ ಕೊನೆಯಲ್ಲಿ? ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಸಾರ್ವಜನಿಕ ಗ್ರಂಥಾಲಯದಲ್ಲಿ 17,000 ಕನ್ನಡ ಭಾಷೆಯ ಪುಸ್ತಕಗಳಿದಾವೆ, 14,000 ಹಿಂದಿಯ ಪುಸ್ತಕಗಳಿದಾವೆ, ಹಾಗೆ 10,000 ಇಂಗ್ಲಿಷ್ನ ಪುಸ್ತಕಗಳಿದಾವೆ. ಹಾಗಾದ್ರೆ ಆ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಈ 3 ಭಾಷೆಗಳ ಒಟ್ಟು ಎಷ್ಟು ಪುಸ್ತಕಗಳು ಇವೆ? ಶುರು ಮಾಡೋಣ. ಫಸ್ಟ್ ಸ್ಟೆಪ್ ಏನ್ ಕಂಡುಹಿಡಿಬೇಕು ಅಂತ ಎಲ್ಲಿರುತ್ತೆ ಅಂದ್ರೆ ಲಾಸ್ಟ್ಗೆ. ಏನಂತ ಇತ್ತು ಲಾಸ್ಟ್ಗೆ? 3 ಭಾಷೆಗಳ ಒಟ್ಟು ಪುಸ್ತಕಗಳು ಎಷ್ಟು? ಕನ್ನಡ ಪುಸ್ತಕ 17,000, ಹಿಂದಿ 14,000, ಇಂಗ್ಲಿಷ್ 10,000 ಆದವಲ್ಲ, ಅವೆಲ್ಲದೂ ಸೇರಿಸಿ ಒಟ್ಟು ಎಷ್ಟು ಪುಸ್ತಕ ಆಗುತ್ತೆ ಅಂತ ಕೇಳ್ತಾ ಇದಾರೆ. ಕಂಡಿಡಿಯೋಣ. ಸೊ ಫಸ್ಟ್ ಸ್ಟೆಪ್ ಮುಗಿತಲ್ಲ, ಏನ್ ಕಂಡುಹಿಡಿಯಬೇಕು ಅಂತ ಗುರ್ಸಾಯ್ತಲ್ಲ. ಹೌದು, ಈ 3 ಭಾಷೆಗಳ ಒಟ್ಟು ಎಷ್ಟು ಪುಸ್ತಕಗಳಿದಾವೆ ಅಂತ ಕಂಡುಹಿಡಿಯಬೇಕು. ಸೊ ಫಸ್ಟ್ ಸ್ಟೆಪ್ ಮುಗಿಯಿತು. ಸೆಕೆಂಡ್ ಸ್ಟೆಪ್ ಹೌದು, ಅದನ್ನ ಆ 3 ಭಾಷೆಗಳ ಒಟ್ಟು ಪುಸ್ತಕವನ್ನ ಹೇಗೆ ಕಂಡುಹಿಡಿಯಬೇಕು ಅಂತ ನಿರ್ಧರಿಸಬೇಕು. ಹೇಗ್ ಗುರುತಿಸ್ತೀರಿ? ಹೇಗ್ ಕಂಡುಹಿಡಿಯಬೇಕು? ಕೊಡೋ ಲೆಕ್ಕ ಹೇಗ್ ಗುರುತಿಸ್ತೀರಾ? ಮಕ್ಕಳೇ, ಹೀಗೆ ಗ್ರಂಥಾಲಯದಲ್ಲಿ ಒಟ್ಟು ಪುಸ್ತಕ ಎಷ್ಟು, ಮಾರಿದ ಒಟ್ಟು ಅಕ್ಕಿ ಎಷ್ಟು, ಖರ್ಚು ಮಾಡಿದ ಒಟ್ಟು ಹಣ ಎಷ್ಟು, ಬ್ಯಾಂಕಿನಲ್ಲಿ ಬಿಡಿಸಿದ ಒಟ್ಟು ಹಣ ಎಷ್ಟು, ಆಯ್ತಾ, ಕೊಳತು ಹೋದ ಒಟ್ಟು ಟೊಮೊಟೊ ಎಷ್ಟು, ಈ ರೀತಿ ಒಟ್ಟು ಎಷ್ಟು ಅಂತ ಬಂತು ಅಂದ್ರೆ ಅವೆಲ್ಲ ಯಾವ ಮೂಲಕ್ರಿಯೆ? ಸಂಕಲನ. ನೋಡಿ ಮಕ್ಕಳೇ, ವಾಕ್ಯ ರೂಪದ ಲೆಕ್ಕದಲ್ಲಿ ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಏನು ಚಿಹ್ನೆ ಇರಲ್ಲ. ಹಾಗಾಗಿ ನಾವು ಈ ತರ ಶಬ್ದಗಳನ್ನ ಗುರ್ಸೋದ್ರ ಮೂಲಕ ಅದು ಯಾವ ಮೂಲಕ್ರಿಯೆ ಅಂತ ನಾವು ಗುರ್ಸಿದ್ರೆ ಲೆಕ್ಕ ಮಾಡಕ್ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ಕೂಡ ಲೆಕ್ಕ ಮಾಡೋ ಕಡೆ ಕಳಿಯೋದ, ಗುರ್ಸೋದ, ಬಾಕ್ಸೋದ ಮಾಡ್ಬಿಡ್ತೀವಿ, ತಪ್ಪಾಗುತ್ತೆ. ಹೌದಲ್ವಾ? ಹಾಗೆ ನೆನ್ಪಿಡ್ಕೊಳ್ಳಿ, ಒಟ್ಟು ಎಷ್ಟು ಅಂತ ಬಂದ್ರೆ ಯಾವ ಮೂಲಕ್ರಿಯೆ ಮಾಡ್ಬೇಕು? ಕೂಡೋ ಲೆಕ್ಕ. ಕೂಡೋಣ. ಏನೇನ್ ಕೊಡ್ಬೇಕು? ಏನದು 17,000 ಕನ್ನಡ ಗ್ರಂಥಾಲಯದಲ್ಲಿ ಒಟ್ಟು ಎಷ್ಟು ಭಾಷೆಯ ಪುಸ್ತಕಗಳಿದಾವೆ? 3 ಭಾಷೆಯ ಪುಸ್ತಕಗಳು. 3 ಭಾಷೆಯ ಪುಸ್ತಕಗಳನ್ನ ಕೂಡ್ಬಿಡಿ. ಕೂಡಿದ್ರೆ ಆ ಭಾಷೆಯಲ್ಲಿ ಗ್ರಂಥಾಲಯದಲ್ಲಿ ಒಟ್ಟು ಪುಸ್ತಕ ಎಷ್ಟು ಅಂತ ಗೊತ್ತಾಗುತ್ತೆ. ಕೂಡೋಣವಾ? ಯಾವ್ಯಾವ ಕೂಡೋಣ? ಬರೀ ಸಂಖ್ಯೆ ಬರಿಲ್ಲ ಮಕ್ಳೇ, ಬೇಡ, ಬರೀ ಸಂಖ್ಯೆ ಬರಿಬೇಡಿ. ಆಯ್ತಾ, ಬರೀ 17,000 ಅಂತ ಬರೋದು ಏನಂತ ಗೊತ್ತಾಗಲ್ಲ. ಹಾಗಾಗಿ 17,000 ಅಂದ್ರೆ ಏನು ಅನ್ನೋದು ಬರೀ. ಏನ್ 17,000 ಅನ್ನೋದು? ಹೌದು, ಅಲ್ಲಿ ಇರುವಂತಹ ಕನ್ನಡ ಪುಸ್ತಕಗಳು, ಅಲ್ಲಿರುವಂತಹ ಕನ್ನಡ ಭಾಷೆಯ ಪುಸ್ತಕಗಳು. ಸೊ ಈ ತರ ಹೇಳಿಕೆ ಬರೀರಿ ಮಕ್ಳೇ. ಆದ್ರೆ ಹೇಳಿಕೆ ತುಂಬಾ ಉದ್ದ ಆಗದೆ ಇರ್ಲಿ. ಆಯ್ತಾ, ಚಿಕ್ಕದಾಗಿ ಬರೀರಿ, ಅರ್ಥಪೂರ್ಣವಾಗಿ ಬರೀರಿ. ಆಯ್ತಾ, ಇರುವ ಕನ್ನಡ ಪುಸ್ತಕಗಳು ಬರೀಲ್ಲ ಎಷ್ಟು ಈಗ್ಲೇ
ಈಗಲೇ ಬರೆಯಕ್ ಹೋಗ್ಬೇಡಿ ಮಕ್ಕಳೇ, ಯಾಕೆಂದ್ರೆ ನಾನು ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ ಕೆಲವು ವಾಕ್ಯಗಳು ಉದ್ದ ಆಗ್ತವೆ, ಕೆಲವು ಚಿಕ್ಕ ಆಗ್ತವೆ. ಆಗ ಸಂಖ್ಯೆ ಹಿಂದೆ ಮುಂದೆ ಆಯ್ತು ಕೂಡ ಸರಿ ಆಗುತ್ತಾ? ಇಲ್ಲ. ಕಂಬಸಾಲ ಸಂಖ್ಯೆ ಕೊಡ್ಬೇಕು, ಬಿಡಿ ಕೆಳಗೆ ಬಿಡಿ ಹತ್ತಿರಕ್ಕೆ ಹತ್ತು ಬರ್ಬೇಕಲ್ವಾ? ನೀನು ಹಿಂದೆ ಮುಂದೆ ಆಯ್ತು ಅಂದ್ರೆ ಕೂಡ ಸರಿ ಆಗತ್ತಾ? ಇಲ್ಲ. ಹಾಗಾಗಿ ಸಂಖ್ಯೆ ಈಗಲೇ ಬರಿಬೇಡಿ. ಇದಕ್ಕೇನ್ ಕೊಡ್ಬೇಕು? ಹೌದು, ಅಲ್ಲಿರುವಂತಹ ಹಿಂದಿ ಭಾಷೆಯ ಪುಸ್ತಕಗಳನ್ನ ಕೂಡ್ಬೇಕಂತೆ. ಅಲ್ಲಿರುವಂತಹ ಹಿಂದಿ ಪುಸ್ತಕಗಳನ್ನ ಕೂಡ್ಬೇಕಂತೆ. ಹಿಂದಿ ಭಾಷೆಯ ಪುಸ್ತಕಗಳನ್ನ ಕೂಡ್ಬೇಕಂತೆ. ಎಸ್, ಬರೀಲ್ಲ ಎಷ್ಟು ಅಂತ ಈಗಲೇ ಬೇಡ. ಇದಕ್ಕೇನ್ ಕೊಡ್ಬೇಕಂತೆ? ಹೌದು, ಅಲ್ಲಿರುವಂತಹ ಇಂಗ್ಲಿಷ್ ಪುಸ್ತಕಗಳನ್ನ ಲೈಬ್ರರಿಯಲ್ಲಿರುವಂತಹ ಆಂಗ್ಲ ಭಾಷೆಯ ಪುಸ್ತಕಗಳು. ಆಂಗ್ಲ ಭಾಷೆ ಅಂದ್ರೆ ಹೌದು, ಇಂಗ್ಲಿಷ್ ಪುಸ್ತಕಗಳ ಸಂಖ್ಯೆಯನ್ನ ಕೂಡ್ಬೇಕಂತೆ. ಆಯ್ತಾ? ಸೊ ಇದಕ್ಕೇನ್ ಕೊಡ್ಬೇಕಂತೆ? ಅಷ್ಟೇ. ಇರೋದು 3 ಭಾಷೆ ತಾನೆ. ಆ 3 ಭಾಷೆ ಪುಸ್ತಕಗಳನ್ನ ಕೂಡಿದ್ರೆ ಏನ್ ಸಿಗುತ್ತೆ ನಮಗೆ? ಇರುವ ಒಟ್ಟು ಪುಸ್ತಕ ಎಷ್ಟು ಅಂತ ಗೊತ್ತಾಗುತ್ತೆ. ಇರುವ ಒಟ್ಟು ಪುಸ್ತಕ ಎಷ್ಟು ಅಂತ ಗೊತ್ತಾಗುತ್ತೆ ಮಕ್ಕಳೇ. ಸೊ ಓಕೆ. ಸೊ ಕೊಡೋಣ. ಈಗ ಸಂಖ್ಯೆ ಬರೀರಿ. ಕನ್ನಡ ಪುಸ್ತಕಗಳು ಎಷ್ಟು? ಹೌದು, ಈಸಿ ಕೊಟ್ಟು ಪಕ್ಕಕ್ಕೆ ಬರೀಬೇಡಿ, ಸ್ವಲ್ಪ ದೂರ ಬರೀರಿ. ಜೊತೆ ಬಿಡ್ಬಿಡಿಯಾಗಿ ಬರೀರಿ ಮಕ್ಕಳೇ. 17,943 ಏಕಮಾನ ಬರೀಬೇಕಾ? ಇದೆ ಹಣನ, ದೂರನ, ತೂಕನ? ಅಲ್ಲ, ಪುಸ್ತಕಗಳ ಸಂಖ್ಯೆ ಬರೀ ನಂಬರ್ ಬರೆದ್ರೆ ಸಾಕು. ಹಿಂದಿ ಪುಸ್ತಕ ಎಷ್ಟು? 14,000. ಮೊದಲನೇ ಅಂಕಿ ಯಾವ ಸ್ಥಾನ? 10,000. ಸೊ ಎಲ್ಲಿ ಬರೀಬೇಕು? ಬಿಡಿ 10, 100, 1000, 10,000 ಎಲ್ಲಿಗಲ್ಲ? 14,639. ಇಂಗ್ಲಿಷ್ ಭಾಷೆ ಪುಸ್ತಕ ಎಷ್ಟು? 10,000. ಹೌದಾ? ಮೊದಲನೇ ಅಂಕಿ ಯಾವ ಸ್ಥಾನ? ಬಿಡಿ 10, 100, 1000, 10,000. 10,284. ಎಸ್, ಕೊಡೋಣ. ಈಗ ನೋಡಿ, ಬಿಡಿ ಕೆಳ ಬಿಡಿ 10 ಕೆಳ 10 ಒಂದೇ ನೇರದಲ್ಲಿ ಬಂದಿದೆಯಲ್ಲ, ಹೀಗೆ ಬರ್ಕೋಬೇಕು ನೀವು. ಎಸ್, ಕೂಡ್ತೀರಾ? ನೀವೇ ಕೂಡ್ಕೋತೀರಲ್ಲ? ಓಕೆ ಮಕ್ಳೇ, ಇದು ನೀವೇ ಕೂಡ್ಕೊಳ್ಳಿ. ಆಯ್ತಾ? ಸೊ ಲೆಕ್ಕ ಪುಟ ಸಂಖ್ಯೆ 24, 4ನೇ ಲೆಕ್ಕ ರೆಡ್ಡಿಂಗ್ ಕಲ್ ಬರೀರಿ. ಇದಿಷ್ಟು ಕೂಡ ನೀಲಿಂಗ್ ಕಲೆ ಬರೀಬೇಕು. ಬರೀತಿರಲ್ಲ? ಓಕೆ ಮಕ್ಳೇ. ಸೊ ಮುಂದಕ್ಕೆ ನೀವೇ ಮಾಡ್ತೀರಲ್ಲ? ಓಕೆ, ದತ್ತಾಂಶ ಹೇಗೇನ್ ಗೊತ್ತಾಯ್ತಾ? ಓಕೆ ಮಕ್ಳೇ, ಸರಿ. ಹಾಗಾದ್ರೆ ಸೊ ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಆಯ್ತಾ? ಅದೇ ಪುಟದಲ್ಲಿರುವಂತಹ 5ನೇ ಲೆಕ್ಕವನ್ನ ಬಿಡಿಸುವಂತಹ ಪ್ರಯತ್ನವನ್ನ ಮಾಡೋಣ ಮಕ್ಳೇ. ಅದೇ ಪುಟದಲ್ಲಿರುವಂತಹ 5ನೇ ಲೆಕ್ಕ ನೋಡಿ. 5ನೇ ಲೆಕ್ಕ ಏನ್ ಹೇಳ್ತಾ ಇದೆ ಅಂತೇಳಿ 5ನೇ ಲೆಕ್ಕ ಇದೆ ಮಕ್ಕಳ. ಏನಂತ ಹೇಳ್ತಾ ಇದೆ ಅಂದ್ರೆ, ಒಂದು ವಿಧಾನಸಭೆಯ ಚುನಾವಣೆಯಲ್ಲಿ 3 ಅಭ್ಯರ್ಥಿಗಳು ಕ್ರಮವಾಗಿ 32,000, 29,000, 4,000 ಮತಗಳನ್ನ ಪಡೆದರು. ಚುನಾವಣೆಯಲ್ಲಿ ನಡೆದ ಒಟ್ಟು ಮತದಾನ ಎಷ್ಟು? ಮಕ್ಕಳೇ, ಚುನಾವಣೆ ಅಂದ್ರೆ ಎಲೆಕ್ಷನ್. ಯಾವ್ದು ಎಲೆಕ್ಷನ್ ಅಂತೆ? ವಿಧಾನಸಭಾ ಚುನಾವಣೆ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ ರಚನೆಗಾಗಿ ನಡೆಯುತ್ತಲ್ಲ ಎಲೆಕ್ಷನ್. MLA ಎಲೆಕ್ಷನ್ ಅಂತ ಹೇಳ್ತಾರೆ ನೋಡಿ. ಆ MLA ಎಲೆಕ್ಷನ್ ಅಲ್ಲಿ 3 ಜನ ಅಭ್ಯರ್ಥಿಗಳು, 3 ಜನ ಕ್ಯಾಂಡಿಡೇಟ್ ಇದ್ದಾರೆ. ಅದ್ರಾಗೆ ಮೊದಲನೇವನು 32,135 ಓಟ್ ತಗೊಂಡಿದ್ದಾನೆ. ಆಯ್ತಾ? 3 ಜನ ಕ್ರಮವಾಗಿ ಅಂದ್ರೆ 1ನೇನು, 2ನೇನು, 3ನೇನು. ಫಸ್ಟ್ ಕೊಟ್ಟಿರೋ ಸಂಖ್ಯೆ ಮೊದಲನೇ ಒಂದು, ಸೆಕೆಂಡ್ ಕೊಟ್ಟಿರೋ ಸಂಖ್ಯೆ 2ನೇ ಅಭ್ಯರ್ಥಿ ಪಡೆದಂತಹ ಓಟುಗಳು. ಆಯ್ತಾ? ಅವ್ರು ಹೇಳ್ತಾ ಇದ್ದಾರೆ, ಒಂದು ವಿಧಾನಸಭಾ ಚುನಾವಣೆಯಲ್ಲಿ 3 ಜನ ಅಭ್ಯರ್ಥಿಗಳು ಕ್ರಮವಾಗಿ 32,000, ಸೆಕೆಂಡ್ 29,048 ಅಂತ ಕೊಟ್ಟಿದ್ದಾರೆ. ಸೊ ಇದು 2ನೇ ಪಡೆದ ಮತಗಳು. ಹಾಗೆ 3ನೇವರು 4,951 ಮತಗಳನ್ನು ಪಡೆದರು. ಸೊ ಚುನಾವಣೆಯಲ್ಲಿ ನಡೆದ ಒಟ್ಟು ಮತದಾನ ಎಷ್ಟು? ಸೊ ಚುನಾವಣೆಯಲ್ಲಿ ಒಂದು ಪ್ರದೇಶದ ಜನ ಇವ್ರು 3 ಜನ ಓಟ್ ಹಾಕಿದ್ದಾರೆ ಮಕ್ಕಳ. ಕೆಲವರು ಮೊದಲನೇ ಹಾಕಿದ್ದಾರೆ, ಕೆಲವರು 2ನೇ ಹಾಕಿದ್ದಾರೆ, ಕೆಲವರು 3ನೇ ಹಾಕಿದ್ದಾರೆ. ಸೊ ನನಗೆ ಅಲ್ಲಿ ಒಟ್ಟು ಎಷ್ಟು ಜನ, ಅಲ್ಲಿ ನಡೆದ ಒಟ್ಟು ಮತದಾನ ಎಷ್ಟು ಅಂತ ಕಂಡುಹಿಡಿಯಬೇಕು. ಅಂದ್ರೆ ಒಟ್ಟು ಮತದಾನ ಅಂದ್ರೆ ಒಟ್ಟು ಎಷ್ಟು ಜನ ಓಟ್ ಹಾಕಿದ್ರು ಅಂತ. ಒಟ್ಟು ನಡೆದ ಒಟ್ಟು ಮತದಾನ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಶುರು ಮಾಡೋಣ. ಫಸ್ಟ್ ಸ್ಟೆಪ್ ಎಲ್ಲಿರುತ್ತೆ ಇದು? ಕೊನೆಗೆ ಕೇಳಿಸ್ಕೊಳ್ಳಿ ಮಕ್ಕಳ. ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಆಯ್ತಾ 3 ಜನ ಅಭ್ಯರ್ಥಿಗಳು ಕ್ರಮವಾಗಿ ಮೊದಲನೇವನು 32,000, 29,000, 4,000 ಮತಗಳನ್ನು ಪಡೆದಿದ್ದಾನೆ, 4,000 ಓಟುಗಳನ್ನ ಪಡೆದಿದ್ದಾನೆ. ಹಾಗಾದ್ರೆ ಆ ಚುನಾವಣೆಯಲ್ಲಿ ನಡೆದ ಒಟ್ಟು ಮತದಾನ ಎಷ್ಟು? ಏನ್ ಕಂಡುಹಿಡಿಬೇಕಂತೆ? ಒಟ್ಟು ಮತದಾನ ಅಂದ್ರೆ ಒಟ್ಟು ಎಷ್ಟು ಜನ ಓಟ್ ಹಾಕಿದ್ರು ಅಂತ. ಹೌದಲ್ಲ? ಕಂಡುಹಿಡಿಯೋಣ. ಓಕೆ. ಸೊ ಸೆಕೆಂಡ್ ಸ್ಟೆಪ್, ಅದನ್ನ ಹೇಗೆ ಕಂಡುಹಿಡಿಬೇಕು ಅಂತ ನಿರ್ಧಾರ ಮಾಡ್ಬೇಕು ಮಕ್ಕಳೇ. ಹೇಗೆ ಕಂಡುಹಿಡಿತೀರಿ? ಹೇಗೆ ಗುರುತಿಸ್ತೀರಾ ಕೊಡೋ ಲೆಕ್ಕ ಅಂತ? ಪ್ರಶ್ನೆ ಕೊನೆಯಲ್ಲಿ ನಡೆದ ಒಟ್ಟು ಮತದಾನ ಅಂತ ಇದೆ. ನಡೆದ ಒಟ್ಟು ಮತದಾನ ಅಂದ್ರೆ ಒಟ್ಟು ಎಷ್ಟು ಜನ ಓಟ್ ಹಾಕಿದ್ರು ಅಂತ ಇದೆ. ಹೌದಲ್ಲ? ನೋಡಿ, ಕೆಲವು ಮೊದಲನೇ 32,000 ಜನ ಓಟ್ ಹಾಕಿದ್ದಾರೆ, 2ನೇ 29,000 ಜನ ಓಟ್ ಹಾಕಿದ್ದಾರೆ, 3ನೇ 4,000 ಜನ ಓಟ್ ಹಾಕಿದ್ದಾರೆ. ಸೊ ಒಟ್ಟು ಎಷ್ಟು ಜನ ಓಟ್ ಹಾಕಿದ್ರು ಕಂಡುಹಿಡಿಬೇಕಾದ್ರೆ ಇವಿಷ್ಟು ಜನದ್ದು ಕೂಡ್ಬೇಕು. ಕೂಡೋಣವಾ?
ಕೊಡೋಣ. ಎಸ್ ಕೊಡಿ ಮಕ್ಕಳೇ. ಏನೇನ್ ಕೊಡ್ಬೇಕು ಹೀಗೆ ನೋಡಿ ಮಕ್ಕಳ ವಾಕ್ಯ ರೂಪದ ಲೆಕ್ಕಗಳು, ಪ್ರತಿ ವಾಕ್ಯ ರೂಪದ ಲೆಕ್ಕಗಳಿಗೆ ಈ ತರ ಯೋಚನೆ ಮಾಡಿ ಉತ್ತರ ಹೇಳಬೇಕು. ಇಲ್ಲ ಅಂದ್ರೆ ಕೂಡೋ ಜಾಗದ ಕಳೆದಿರ್ತೀರಿ, ಕಳಿಯೋ ಜಾಗದ ಇನ್ನೇನೋ ಮಾಡಿರ್ತೀರಿ. ಆಯ್ತಾ? ಸೊ ಹಾಗಾಗಿ ಯೋಚನೆ ಮಾಡಿ ಉತ್ತರ ಹೇಳಿ, ಈ ಹಂತಗಳನ್ನ ಅನುಸರಿಸಿ. ಸೊ ಕೂಡ್ಬೇಕಂತ ಯಾವ್ಯಾವ ಕೂಡ್ಬೇಕು? 32,000. ಹೌದು, ಏನಿದು 32,000? ಇದು ಒಬ್ಬ ಮೊದಲನೆಯವನು ಒಂದನೆಯವನು ಪಡೆದ ಮತಗಳು, ಒಂದನೆಯ ಅಭ್ಯರ್ಥಿ, ಒಂದನೆಯವನು ಪಡೆದ ಮತ. ಮಕ್ಕಳೇ ವಾಕ್ಯ ಆದಷ್ಟು ಚಿಕ್ಕದಾಗಿರ್ಲಿ, ಅರ್ಥಪೂರ್ಣವಾಗಿರ್ಲಿ. ಒಂದನೆಯವನು ಪಡೆದ ಮತ, ಅದಕ್ಕೇನ್ ಕೊಡ್ಬೇಕು? ಇದು ಎರಡನೆಯವನು ಪಡೆದ ಮತ, ಅದಕ್ಕೆ ಎರಡನೆಯವನು ಪಡೆದ ಮತಗಳನ್ನ ಕೂಡಬೇಕು. ಮಕ್ಕಳ ಹೀಗಾಕಿದ್ರೆ ಡಿಟೋ ಅಂತೇಳಿ, ಮೇಲ್ ಹೆಂಗಿದೆ ಕೆಳಗೂ ಹಂಗಾಗಿ ಅಂತೇಳಿ. ಓಕೆ, ಸೊ ಇದು ಪಡೆದ ಮತ ಅಂತ ಮೇಲಿದೆ, ಅದು ಇಲ್ಲಿ ಸೇರಿಸ್ಕೋಬೇಕು. ಎರಡನೆಯವನು ಪಡೆದ ಮತವನ್ನ ಕೂಡಬೇಕು. ಅದಕ್ಕೇನ್ ಕೂಡ್ತೀರಿ? ಮೂರನೆಯವನು ಪಡೆದ ಮತಗಳನ್ನ ಕೂಡಿ. ಅದಕ್ಕೆ ಮೂರನೇ ಅಭ್ಯರ್ಥಿ ಪಡೆದ ಮತವನ್ನ ಕೂಡಿ. ಇದಕ್ಕೇನ್ ಕೊಡ್ಬೇಕು? ಅಷ್ಟೇ, 3 ಜನ ಎಲೆಕ್ಷನ್ ಇಟ್ಟಿರೋದು. ಸೊ 3 ಜನ ಪಡೆದಿರೋ ಓಟ್ಗಳನ್ನು ಕೂಡಿದ್ರೆ ಏನ್ ಸಿಗುತ್ತೆ ನಮಗೆ? ನಡೆದ ಒಟ್ಟು ಮತದಾನ ಎಷ್ಟು ಜನ ಓಟ್ ಹಾಕಿದ್ರು ಅಂತ ಗೊತ್ತಾಗುತ್ತೆ. ನಡೆದ ಒಟ್ಟು ಮತದಾನ. ಆಯ್ತಾ? ಸೊ ಈಸ್ ಈಕ್ವಲ್ ಟು ಕೂಡೋಣವಾ? ಕೂಡಿ. ಒಂದನೆಯವನು ಪಡೆದ ಮತ ಎಷ್ಟು? ಇದು 32,000. ಮಾರ್ಜಿನ್ ಚೂರ್ ದೂರದಲ್ಲಿ ಬರೀರಿ, ಬಿಡಿಯಾಗಿ ಬರೀರಿ. 32,135. ಎರಡನೇವನು ಪಡೆದ ಮತಗಳು ಎಷ್ಟು? 29,000. ಎರಡು ಯಾವ ಸ್ಥಾನ? 10,000. ಬಿಡಿ 10, 100, 1000, 10,000 ಅಲ್ಲ? ಬಿಡಿ 10, 100, 1000, 10,000 ಇಲ್ಲಿ ಬರೀಬೇಕಲ್ಲ. 29,048. ಇದಕ್ಕೇನ್ ಕೊಡ್ಬೇಕು? ಮೂರನೇವನು ಪಡೆದ ಮತ ಎಷ್ಟು? 4,000. ಯಾವ ಸ್ಥಾನ? ಬಿಡಿ 10, 100,000. ಸೊ ಎಲ್ಲಿ ಬರೀಬೇಕು? ಬಿಡಿ 10, 100,000 ಇಲ್ಲಿಗಲ್ಲ. 4,951. ಸೊ ಈಗ ಒಟ್ಟು ಮತದಾನ ಬೇಕು ಇಷ್ಟನ್ನು ಕೂಡ್ತೀರಾ? ನೀವೇ ಕೂಡ್ತೀರಿ? ಕೂಡ್ತಿರಲ್ಲ ಮಕ್ಳ? ಓಕೆ, ಸೊ ನೀವೆಲ್ಲರೂ ಕೂಡ್ತೀರಿ ಅಂತ ಅನ್ಕೊಂಡಿದೀನಿ. ಲೆಕ್ಕ ಸಂಖ್ಯೆ ಇದು 5ನೇ ಲೆಕ್ಕ. ಇದು ಮಕ್ಳ ಲೆಕ್ಕ ಸಂಖ್ಯೆ ಬರ್ದಿರ್ತೀನಿ, ನಾನು ನಿಮಗೆ ಫೋಟೋ ಕಳಿಸ್ಕೊಡ್ತೀನಿ. ಆಯ್ತಾ? ಲೆಕ್ಕ ರೆಡ್ಡಿಂಗ್ ಕಲ್ ಬರೀರಿ, ಇದಿಷ್ಟು ನೀಲಿಂಕಲ್ ಬರೀತೀರಲ್ವಾ? ಓಕೆ, ಹಾಗಾದ್ರೆ ಮುಂದಿನ ಲೆಕ್ಕವನ್ನು ಮಾಡುವಂತ ಪ್ರಯತ್ನ ಮಾಡೋಣ. ಓಕೆ, ನಿಮ್ಮ ಪುಸ್ತಕದಲ್ಲಿ ಇರುವಂತಹ ಮುಂದಿನ ಲೆಕ್ಕ ಹೀಗಿದೆ. ಸೊ ಅಭ್ಯಾಸದಲ್ಲಿರುವ ಲೆಕ್ಕಗಳೆಲ್ಲ ಮುಗಿದು ಮಕ್ಕಳೇ. ಆಯ್ತಾ? ಈಗ ಕೆಲವು ಉದಾಹರಣೆ ಲೆಕ್ಕಗಳಿದಾವೆ, ಚೆನ್ನಾಗಿದ್ದಾವೆ ಲೆಕ್ಕಗಳು. ಅವನು ಕೂಡ ಬಿಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡೋಣ. ಉದಾಹರಣೆ ಲೆಕ್ಕಗಳು ಹೀಗಿದೆ. ಪೇಜ್ ನಂಬರ್ 22, ಪುಟ ಸಂಖ್ಯೆ 22. ಪುಟ ಸಂಖ್ಯೆ 22 ಒಂದು ಲೆಕ್ಕ ಇದೆ ನೋಡಿ. ಏನಂತ ಇದೆ ಅಂತೇಳಿ. ಒಬ್ಬ ಪುಸ್ತಕ ವ್ಯಾಪಾರಿ 26,817 ಪುಸ್ತಕಗಳನ್ನು ಮೊದಲನೇ ಪುಸ್ತಕ ಪ್ರದರ್ಶನದಲ್ಲಿ ಮತ್ತು 17,794 ಪುಸ್ತಕಗಳನ್ನು ಎರಡನೇ ಪುಸ್ತಕ ಪ್ರದರ್ಶನದಲ್ಲಿ ಮಾರಾಟ ಮಾಡ್ತಾನೆ. ಆಯ್ತಾ? 2 ಪುಸ್ತಕ ಪ್ರದರ್ಶನಗಳಲ್ಲಿ ಪುಸ್ತಕ ವ್ಯಾಪಾರಿಯು ಮಾರಾಟ ಮಾಡಿದ ಪುಸ್ತಕಗಳ ಒಟ್ಟು ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಲೆಕ್ಕ ಅರ್ಥ ಆಯ್ತಾ? ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಬ್ಬ ಪುಸ್ತಕ ವ್ಯಾಪಾರಿ ಅಂದ್ರೆ ಪುಸ್ತಕ ಮಾರಾಟಗಾರ. ಪುಸ್ತಕ ಮಾರಾಟ ಕೆಲಸ. ಅವ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಪುಸ್ತಕ ಪ್ರದರ್ಶನಗಳು ನಡೀತಾ ಇದೆ. ಪುಸ್ತಕ ಪ್ರದರ್ಶನ ಗೊತ್ತಾ ನಿಮಗೆ? ಏನಂದ್ರೆ ಈಗ ಮಕ್ಕಳೇ ಈ ಎಕ್ಸಿಬಿಷನ್ ಅಂತ ಕೇಳಿದಿರಾ? ಅದೇ ಅಂತ ಜಾಯಿಂಟ್ ಫೀಲ್ ಅಲ್ಲ ಆಟ ಆಡಕ್ಕೆಲ್ಲ ಹೋಗ್ತೀರಿ. ಅಲ್ಲಿ ಹೇಗೆ ಕೆಲವೊಂದು ಭಾಗಗಳನ್ನೆಲ್ಲ ಮಾಡಿರ್ಕೆ, ಕೆಲವು ಭಾಗದಲ್ಲಿ ಬಟ್ಟೆಗಳು ಮಾರ್ತಾ ಇರ್ತಾರೆ, ಕೆಲವರು ಇದರಲ್ಲಿ ಮಸಾಲೆ ಪದಾರ್ಥಗಳನ್ನ ಮಾಡ್ತಿರ್ತಾರೆ, ರುಚಿ ರುಚಿ ಅಡಿಗೆಗಳನ್ನೆಲ್ಲ ತಯಾರಿಸಿ ಮಾಡ್ತಾ ಇರ್ತಾರೆ. ನೋಡಿದಿರಲ್ಲ? ಅದೇ ತರ ಅಲ್ಲೂ ಕೆಲವು ಭಾಗಗಳಲ್ಲಿ ಪುಸ್ತಕಗಳನ್ನು ಕೂಡ ಮಾರಾಟಕ್ಕೆ ಇಟ್ಟಿರ್ತಾರೆ. ಸೊ ಅಲ್ಲಿ ನೀವು ಪುಸ್ತಕ ನೋಡ್ಬೋದು, ಬೇಕಾದ್ರೆ ಇಷ್ಟ ಆದ್ರೆ ಕೊಂಡ್ಕೋಬಹುದು. ಇದಕ್ಕೆ ನಾವು ಪುಸ್ತಕ ಪ್ರದರ್ಶನ ಮೇಳ ಅಂತ ಹೇಳ್ತೀವಿ. ಇಂತಹ ಪುಸ್ತಕ ಪ್ರದರ್ಶನ ಮೇಳದಲ್ಲಿ ಅವನು ಎಷ್ಟು ಪುಸ್ತಕ ಪ್ರದರ್ಶನ ಮೇಳದಲ್ಲಿ ಪುಸ್ತಕ ಮಾರಕ್ಕೆ ಹೋಗಿದ್ದಾನೆ? 2 ಪ್ರದರ್ಶನಕ್ಕೆ ಹೋಗಿದ್ದಾನೆ. 2 ಪುಸ್ತಕ ಪ್ರದರ್ಶನಕ್ಕೆ ಹೋಗಿದ್ದಾನೆ. ಮೊದಲನೇ ಪುಸ್ತಕ ಪ್ರದರ್ಶನದಲ್ಲಿ 26,000 ಪುಸ್ತಕ ಮಾರ್ತಾನೆ. ಎರಡನೇ ಪುಸ್ತಕ ಪ್ರದರ್ಶನ ಮೇಳದಲ್ಲಿ 17,000 ಪುಸ್ತಕಗಳನ್ನ ಮಾರಾಟ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಈ 2 ಪುಸ್ತಕ ಪ್ರದರ್ಶನ ಮೇಳಗಳಲ್ಲಿ ಅವನು ಮಾರಿದ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು? ಶುರು ಮಾಡೋಣ. ಫಸ್ಟ್ ಸ್ಟೆಪ್ ಏನು ಕಂಡುಹಿಡಿಬೇಕು ನೋಡಿ ಮಕ್ಕಳೇ. ಹೀಗೆ ಪ್ರತಿ ಲೆಕ್ಕ ಮಾಡ್ಬೇಕಾದ್ರೆ ಈ ಯೋಚನೆ ನೀವು ಮಾಡ್ಬೇಕು. ಆಯ್ತಾ? ಇಲ್ಲಿ ಪುಸ್ತಕದಲ್ಲಿ ಸಂಕಲನ ಪಾಠ ಎಲ್ಲ ಕೂಡ ಲೆಕ್ಕನೇ ಇರ್ತವೆ. ಅದ್ರಾಗೆ ಹೊಸದು ಅಂತ ಅನ್ಕೊಂತೀರಿ, ಎಲ್ಲ ಕೂಡ ಲೆಕ್ಕನೇ ಕೊಟ್ಟಿರ್ತಾರೆ. ಆದ್ರೆ ಪರೀಕ್ಷೆ ಎಲ್ಲ ಕೊಡ್ತಾರ? ಇಲ್ಲ ಮಕ್ಕಳೆಲ್ಲ ಮಿಕ್ಸ್ ಆಗಿರ್ತಾರೆ. ಆಗ ನೀವು ಇದು ಕರೆಕ್ಟಾಗಿ ಇಲ್ಲಿ ರೂಢಿಸ್ಕೊಂಡು ಹೋದ್ರೆ ಅಲ್ಲಿ ಗುರ್ಸಕ್ ಅನುಕೂಲ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಏನನ್ನು ಗುರುತಿಸ್ಬೇಕು? ಎಲ್ಲಿರುತ್ತದೋ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಬ್ಬ ಪುಸ್ತಕ ವ್ಯಾಪಾರಿ 26,000 ಪುಸ್ತಕಗಳನ್ನ ಮೊದಲನೇ ಪುಸ್ತಕ ಪ್ರದರ್ಶನದಲ್ಲಿ
ಮತ್ತು 17,000 ಪುಸ್ತಕಗಳನ್ನ ಎರಡನೇ ಪುಸ್ತಕ ಪ್ರದರ್ಶನದಲ್ಲಿ ಮಾರಾಟ ಮಾಡಿದ. ಹಾಗಾದ್ರೆ ಈ ಎರಡು ಪುಸ್ತಕ ಪ್ರದರ್ಶನಗಳಲ್ಲಿ ಪುಸ್ತಕ ವ್ಯಾಪಾರಿ ಮಾರಾಟ ಮಾಡಿದ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು? ಸೊ ಏನಂತ ಇತ್ತು? ಇದು ಏನಂತ ಇತ್ತು ಲಾಸ್ಟಿಗೆ? ಇನ್ನೊಂದ್ಸರಿ ಹೇಳ. ಒಬ್ಬ ಪುಸ್ತಕ ವ್ಯಾಪಾರಿ ಪುಸ್ತಕ ಪ್ರದರ್ಶನದಲ್ಲಿ ಮೊದಲನೇ ಪುಸ್ತಕ ಪ್ರದರ್ಶನದಲ್ಲಿ 26,000 ಪುಸ್ತಕಗಳನ್ನ, ಎರಡನೇ ಪುಸ್ತಕ ಪ್ರದರ್ಶನದಲ್ಲಿ 17,000 ಪುಸ್ತಕಗಳನ್ನ ಮಾರಾಟ ಮಾಡಿದನು. ಹಾಗಾದ್ರೆ ಈ ಎರಡು ಪುಸ್ತಕ ಪ್ರದರ್ಶನಗಳಲ್ಲಿ ಅವನು ಮಾರಿದ ಒಟ್ಟು ಪುಸ್ತಕಗಳು ಎಷ್ಟು? ಏನ್ ಕಂಡುಹಿಡಿಯಬೇಕಂತೆ? ಅವನು ಮಾರಿದ ಒಟ್ಟು ಹೌದು, ಲಾಸ್ಟ್ ಅಂತ ಇತ್ತಲ್ಲ. ಎಸ್, ಅವನು ಮಾರಿದ ಒಟ್ಟು ಪುಸ್ತಕಗಳು ಎಷ್ಟು ಅಂತ ಆಯ್ತು. ಕಂಡುಹಿಡಿಯೋಣ. ಸೆಕೆಂಡ್ ಸ್ಟೆಪ್, ನಾವು ಹೇಗೆ ಅದನ್ನು ಹೇಗೆ ಕಂಡುಹಿಡಿಯಬೇಕು ಅಂತ ನಿರ್ಧರಿಸಬೇಕು. ಹೇಗೆ ಕಂಡುಹಿಡಿತೀರಾ ಮಕ್ಳೇ? ಅದು ಕೂಡ ಕೊಡೋ ಲೆಕ್ಕ. ಹೇಗೆ ಗುರುತಿಸ್ತಾರೆ ಇದು ಕೊಡೋ ಲೆಕ್ಕ ಅಂತ? ಇದು ಪ್ರಶ್ನೆ ಕೊನೆಯಲ್ಲಿ ಒಟ್ಟು ಮಾರಿದ ಒಟ್ಟು ಪುಸ್ತಕಗಳು ಅಂತ ಇತ್ತಲ್ವಾ? ಎಸ್, ಮಾರಿದ ಒಟ್ಟು ಪುಸ್ತಕಗಳು. ಹೀಗೆ ಮಾರಿದ ಒಟ್ಟು ಪುಸ್ತಕ, ಮಾರಿದ ಒಟ್ಟು ಅಕ್ಕಿ, ಆಯ್ತಾ, ಈ ತರ ಒಟ್ಟು ಎಷ್ಟು ಅಂತ ಇತ್ತು ಅಂದ್ರೆ ಅವೆಲ್ಲವೂ ಕೂಡ ಕೊಡೋ ಲೆಕ್ಕ. ಕೊಡೋಣ. ಏನೇನು ಕೊಡೋಣ? ಅವ್ನು ಎಷ್ಟು ಸಾರಿ ಪುಸ್ತಕ ಮಾಡ್ತಾ ಇದ್ದಾನೆ? 2 ಸಲ. 2 ಸಲಿಂದ ಕೂಡ್ಬಿಟ್ರೆ ಅವನು ಮಾರಿದ ಒಟ್ಟು ಪುಸ್ತಕ ಎಷ್ಟು ಅಂತ ಗೊತ್ತಾಗುತ್ತೆ. ಕೊಡೋಣಲ್ಲ? ಎಷ್ಟು ಕೂಡಿ? ಯಾವ್ಯಾವ ಕೊಡ್ಬೇಕು? ಏನ್ 26,000? ಏನ್ 26,000? ಮೊದಲ ಪುಸ್ತಕ ಪ್ರದರ್ಶನದಲ್ಲಿ, ಆಯ್ತಾ, ಚಿಕ್ಕದಾಗಿ ಬರೆಯೋಣ ಮಕ್ಕಳೇ. ಆದಷ್ಟು ವಾಕ್ಯನ ಒಂದನೇ ಬಾರಿ ಅಂತ ಬರ್ಬಿಡೋಣ. ಒಂದನೇ ಬಾರಿ ಅಂತ ಬರೆಯೋಣ. ಓಕೆ, ಒಂದನೇ ಬಾರಿ ಮಾರಿದ ಪುಸ್ತಕಗಳು. ವಾಕ್ಯನ ಜಾಸ್ತಿ ಉದ್ದ ಬರೆಯೋದು ಬೇಡ, ಚಿಕ್ಕದಾಗಿ ಬರೆಯೋಣ, ಆಯ್ತಾ. ಅರ್ಥಪೂರ್ಣವಾಗಿರ್ಲಿ ಹೇಳಿಕೆಗಳು. ಒಂದನೇ ಬಾರಿ ಮೊದಲ ಪುಸ್ತಕ ಪ್ರದರ್ಶನ ಅನ್ನೋದನ್ನ ಚಿಕ್ಕದಾಗಿ ಒಂದನೇ ಬಾರಿ ಅಂತ ಬರೆಯೋಣ. ಒಂದನೇ ಬಾರಿ ಮಾಡಿದ ಪುಸ್ತಕಗಳು. ಇದಕ್ಕೆ ಏನ್ ಕೊಡ್ಬೇಕು? ಹೌದು, ಎರಡನೇ ಬಾರಿ ಮಾಡಿದ ಪುಸ್ತಕಗಳನ್ನ ಕೂಡಿ. ಇದು ಡಿಟೋ ಅಂತ. ಮೇಲೆ ಹೇಗಿದೆಯೋ ಕೆಳಗೆ ಹಾಗಾಗಿ. ನೀವು ಈಗ ಹಾಕಕ್ ಹೋಗ್ಬೇಡಿ ಮಕ್ಕಳ. ನೋಟ್ಸ್ ಅಲ್ಲಿ ನೀಟಾಗಿ ಬರೀರಿ, ಆಯ್ತಾ. ಇದಕ್ಕೇನ್ ಕೂಡ್ಬೇಕು? ಅಷ್ಟೇ ಅಲ್ಲ, 2 ಸರಿ ಒಂದು ಪುಸ್ತಕ ಮಾಡ್ತಾ ಇರೋದು. ಸೊ 2 ಸಾರಿ ಮಾಡಿದ ಪುಸ್ತಕಗಳನ್ನು ಕೂಡಿದ್ರೆ ಏನ್ ಸಿಗುತ್ತೆ? ಮಾರಿದ ಒಟ್ಟು ಪುಸ್ತಕ ಎಷ್ಟು ಅಂತ ಗೊತ್ತಾಗುತ್ತೆ. ಮಾರಿದ ಒಟ್ಟು ಪುಸ್ತಕಗಳು ಎಷ್ಟು ಅಂತೇಳಿ ಗೊತ್ತಾಗುತ್ತೆ ಮಕ್ಕಳೇ. ಸರಿನಾ? ಸೊ ಈಗ ಸಂಖ್ಯೆ ಬರೆಯೋಣ. ಒಂದನೇ ಬಾರಿ ಮಾರಿದ ಪುಸ್ತಕ ಎಷ್ಟು? 26,870. ಅಂಕಿಗಳನ್ನ ಬಿಡಿಯಾಗಿ ಬರೀರಿ, ತುಂಬಾ ಹತ್ತಿರಕ್ಕೆ ಬರಿಬೇಡಿ ಮಕ್ಕಳ. ಎರಡನೇ ಪುಸ್ತಕ ಪ್ರದರ್ಶನದಲ್ಲಿ ಮಾಡಿದ್ದು ಮೊದಲನೇ ಅಂಕಿ ಯಾವ ಸ್ಥಾನ? 10,000. ಬಿಡಿ 10, 100, 1000, 10,000 ಅಲ್ವಾ? ಬಿಡಿ 10, 100, 1000, 10,000 ಇಲ್ಲಿ ಬರಿಬೇಕು. 17,794 ನೋಡಿ. ಬಿಡಿ ನೆರದಲ್ಲಿ ಬಿಡಿ 10 ನೆರದಲ್ಲಿ 10 ಇದೆ. ಎಷ್ಟು ಕೊಡೋಣ? ನಾನೇ ಕೂಡಲ ನೀವು ಕೊಡ್ತೀರಾ? ನೀವೇ ಕೊಡ್ತೀರಲ್ಲ? ಕೂಡಿ ಮಕ್ಕಳ, ನಿಮ್ಗೆ ಚೆನ್ನಾಗಿ ಕೂಡಕ್ ಬರುತ್ತೆ. ಸೊ ಕೂಡಿ ನೀವೇ ಅವನು ಆ 2 ಪುಸ್ತಕ ಪ್ರದರ್ಶನಗಳಲ್ಲಿ ಮಾರಿದ ಒಟ್ಟು ಪುಸ್ತಕಗಳು ಎಷ್ಟು ಅನ್ನೋದನ್ನ ನೀವೇ ಕಂಡುಹಿಡಿತೀರಿ. ಓಕೆ, ಸರಿ ಮಕ್ಕಳ. ಹಾಗಾದ್ರೆ ಮುಂದಿನ ಲೆಕ್ಕಕ್ಕೆ ಹೋಗೋಣಂತೆ, ಆಯ್ತಾ. ಮುಂದಿನ ಲೆಕ್ಕಕ್ಕೆ ಹೋಗೋಣ. ನೋಡಿ, ಮುಂದಿನ ಲೆಕ್ಕ ಹೀಗಿದೆ. 1 ನಿಮಿಷ ಲೆಕ್ಕ ಹೇಳ್ತೇನೆ ನಾನು ನಿಮಗೆ. ಇಲ್ಲೊಂದು ಲೆಕ್ಕ ಇದೆ. ಪುಟ ಸಂಖ್ಯೆ 19. ಪುಟ ಸಂಖ್ಯೆ 19 ಒಂದು ಲೆಕ್ಕ ಇದೆ ಮಕ್ಕಳೇ, ಆಯ್ತಾ. ಉದಾಹರಣೆ 3. ಪುಟ ಸಂಖ್ಯೆ 19ರಲ್ಲಿ ಉದಾಹರಣೆ 3ನೇ ಲೆಕ್ಕ ಇದೆ. ಸೊ ಏನ್ ಹೇಳ್ತಾರೆ ನೋಡಿ. ಮಲ್ಲಪ್ಪ ತನಗೆ ಒಂದು ಸ್ಕೂಟರ್ ಹಾಗೂ ತನ್ನ ಮಗನಿಗೆ ಒಂದು ಮೋಟಾರ್ ಸೈಕಲ್ ಅನ್ನ ಕೊಂಡ್ಕೊಂತಾ ಇದ್ದಾನೆ, ಆಯ್ತಾ. ಮಲ್ಲಪ್ಪ ತನಗಾಗಿ ಒಂದು ಸ್ಕೂಟರ್ ಕೊಂಡ್ಕೊಂತಾ ಇದ್ದಾನೆ, ಹಾಗೆ ತನ್ನ ಮಗನಿಗಾಗಿ ಒಂದು ಮೋಟಾರ್ ಸೈಕಲ್ ಬೈಕ್ ಅನ್ನ ಕೊಂಡ್ಕೊತಾ ಇದ್ದಾನೆ. ಸ್ಕೂಟರ್ನ ಬೆಲೆ 34,000 ರೂಪಾಯಿ. ಸ್ಕೂಟರ್ನ ಬೆಲೆ ಎಷ್ಟು? 34,221 ರೂಪಾಯಿ. ಹಾಗೆ ಮೋಟಾರ್ ಸೈಕಲ್ ಅಥವಾ ಬೈಕ್ ನ ಬೆಲೆ ಎಷ್ಟಪ್ಪ ಅಂದ್ರೆ 35,678 ರೂಪಾಯಿ. ಇವುಗಳನ್ನ ಕೊಂಡುಕೊಳ್ಳಲು ಅವನು ನೀಡಿದ ಒಟ್ಟು ಹಣವನ್ನ ಕಂಡುಹಿಡಿಯಿರಿ ಅಂತಾರೆ. ಮಕ್ಕಳ ಲೆಕ್ಕ ಕೇಳಿಸ್ಕೊಳ್ಳಿ. ಮಲ್ಲಪ್ಪ ತನಗಾಗಿ ಒಂದು ಸ್ಕೂಟರ್ನ, ತನ್ನ ಮಗನಿಗಾಗಿ ಒಂದು ಬೈಕ್ ಅನ್ನ ಕೊಂಡ್ಕೋತಾ ಇದ್ದಾನೆ, ಆಯ್ತಾ. ಸ್ಕೂಟರ್ ನ ಬೆಲೆ 34,000 ರೂಪಾಯಿ, ಹಾಗೆ ಮೋಟಾರ್ ಸೈಕಲ್ ಬೈಕ್ ನ ಬೆಲೆ 35,000 ರೂಪಾಯಿ. ಅವೆರಡು ಕೊಂಡ್ಕೊಂಡಾಗ ಅಂಗಡಿಯಲ್ಲಿ ಪ್ರತ್ಯೇಕ ದುಡ್ಡು ಕೊಡ್ಬೇಕಲ್ವಾ. ಸೊ ಹಾಗಾದರೆ ಅವನು ಅಂಗಡಿಯವನಿಗೆ ಕೊಟ್ಟ ಒಟ್ಟು ಹಣ ಎಷ್ಟು? ಶುರು ಮಾಡೋಣ. ಫಸ್ಟ್ ಮಕ್ಕಳ ಲೆಕ್ಕನ ಹೀಗೆ 2 ರಿಂದ 3 ಬಾರಿ ಓದ್ಕೊಳ್ಳಿ ನೀವು. ಅದು ಅರ್ಥ ಆಗೋ ಹಾಗೆ ನೀಟ ಸಮಾಧಾನ ಓದ್ಕೊಳ್ಳಿ. ಫಸ್ಟ್ ಲೆಕ್ಕ ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ಏನ್ ಮಾಡ್ಬೇಕು? ಫಸ್ಟ್ ಎಲ್ಲಿರುತ್ತೆ ಅದು ಏನನ್ನ ಕಂಡುಹಿಡಿಬೇಕು? ಅದು ಏನಂತ ಇತ್ತು ಲೆಕ್ಕದ ಕೊನೆಯಲ್ಲಿ? ಹೇಳ ಇನ್ನೊಂದ್ಸರಿ. ಎಸ್, ಮಲ್ಲಪ್ಪ ಅನ್ನೋರು ತನಗಾಗಿ ಹಾಗೂ ತನ್ನ ಮಗನಿಗಾಗಿ ಒಂದು ಸ್ಕೂಟರ್ನ, ತನ್ನ ಮಗನಿಗಾಗಿ ಒಂದು ಮೋಟಾರ್ ಸೈಕಲ್ ಅನ್ನ ಕೊಂಡ್ಕೋತಾರೆ. ಸ್ಕೂಟರ್ನ ಬೆಲೆ 34,000 ರೂಪಾಯಿ, ಬೈಕ್ ನ ಬೆಲೆ 35,000 ರೂಪಾಯಿ. ಹಾಗಾದರೆ ಅವನು ಕೊಟ್ಟ ಒಟ್ಟು ಹಣ ಎಷ್ಟು?
ಏನ ಕಂಡುಹಿಡಿಬೇಕಂತೆ? ಅವನು ಕೊಟ್ಟ ಒಟ್ಟು ಹಣ ಅಂಗಡಿಯವನಿಗೆ ಮೋಟರ್ ಸೈಕಲ್ ಸುಮ್ಮನೆ ಕೊಡ್ತಾರ? ದುಡ್ಡು ಕೊಡ್ಬೇಕಲ್ವಾ? ಸೊ ಹಾಗಾಗಿ ಸೊ ಅವನ ಅಂಗಡಿಯವರಿಗೆ ಕೊಟ್ಟ ಒಟ್ಟು ಹಣ ಎಷ್ಟು ಅಂತ ಕಂಡುಹಿಡಿಬೇಕು. ಸೆಕೆಂಡ್ ಸ್ಟೆಪ್, ಹೇಗೆ ಕಂಡುಹಿಡಿಯಬೇಕು ಅಂತ ನಿರ್ಧರಿಸಬೇಕು. ಹೇಗೆ ಕಂಡುಹಿಡಿತೀರಾ ಮಕ್ಕಳೇ? ಲೆಕ್ಕ. ಹೌದಾ, ಕೊಡೋ ಲೆಕ್ಕನ ಇದು? ಹೌದು. ಹೇಗ್ ಗುರುತಿಸ್ತೀರಿ? ಪ್ರಶ್ನೆ ಕೊನೆಯಲ್ಲಿ ಒಟ್ಟು ಕೊಟ್ಟ ಒಟ್ಟು ಹಣ ಅಂತ ಇತ್ತಲ್ವಾ? ಕೊಟ್ಟ ಒಟ್ಟು ಹಣ. ಎಸ್, ಒಟ್ಟು ಹಣ ಅಂತ ಬಂತು. ಯಾವ ಮೂಲಕ ಅದು ಕೂಡೋ ಲೆಕ್ಕ. ಕೊಡೋಣ. ಏನೇನ್ ಕೊಡೋಣ? ಮೋಟಾರ್ ಸೈಕಲ್. ಅವ್ನು ಏನೇನ್ ಕೊಂಡ್ಕೊಂಡ ಅದ್ರ ಬೆಲೆ ಕೊಡಿದ್ರೆ ಆಯ್ತು. ಹೌದಲ್ವಾ? ಏನೇನ್ ಕೊಂಡ್ಕೋತಾನೆ? ಸ್ಕೂಟರ್ನ ಬೆಲೆ. ಸ್ಕೂಟರ್ ಕೊಂಡ್ಕೊಂತಾ ಇದ್ದಾನೆ. ಸೊ ಸ್ಕೂಟರ್ನ ಬೆಲೆ, ಸ್ಕೂಟರ್ ಎಷ್ಟು ರೂಪಾಯಿ ಆಗುತ್ತೋ ಅಷ್ಟು ಅಂಗಡಿಯವರಿಗೆ ಕೊಡ್ತಾನೆ. ಇದಕ್ಕೆ ಪತ್ತೇನ್ ಕೊಡ್ಬೇಕು? ಮೋಟಾರ್ ಸೈಕಲ್ ನ ಬೆಲೆ ಅಥವಾ ಬೈಕ್ ನ ಬೆಲೆಯನ್ನ ಕೂಡಬೇಕು. ಮೋಟಾರ್ ಸೈಕಲ್ ನ ಬೆಲೆ. ಮೋಟಾರ್ ಸೈಕಲ್ ನ ಬೆಲೆ ನೋಡಿ ಮಕ್ಕಳೇ, ಇಲ್ಲಿ ಒಂದು ಹೇಳಿಕೆ ಉದ್ದ, ಒಂದು ಹೇಳಿಕೆ ಚಿಕ್ಕ ಆಯ್ತು. ಹೌದಲ್ಲ? ಈಗ ಸಂಖ್ಯೆ ಇಲ್ಲಿಗೆ ಬರ್ಬಿಟ್ರೆ ಸಂಖ್ಯೆ ಹಿಂದೆ ಮುಂದೆ ಆಗುತ್ತಲ್ವಾ? ಅದಕ್ಕೆ ಹೇಳಿದ್ದು ಸಂಖ್ಯೆನ ಫಸ್ಟೇ ಬರಿಬೇಡಿ ಅಂತ. ಮತ್ತೆ ಕೊಂಡ್ಕೊಂತಾ ಇದ್ದಾನೆ ಅವನ ಅಂಗಡಿಯಲ್ಲಿ ಅಷ್ಟೇ. ಸೊ ಹಾಗಾದ್ರೆ ಇವೆರಡರ ಬೆಲೆ ಏನ್ ಮಾಡ್ಬೇಕೀಗ? ಕೂಡ್ರಿ. ನಮಗೆ ಸಿಗುತ್ತೆ ಕೂಡಿದ್ರೆ? ಅವನು ಅಂಗಡಿಯವನಿಗೆ ಕೊಡಬೇಕಾದ ಒಟ್ಟು ಹಣ. ಅಂಗಡಿಯವನಿಗೆ ಕೊಡಬೇಕಾದ ಒಟ್ಟು ಹಣ. ಎರಡಕ್ಕೆ ಎಷ್ಟು ರೂಪಾಯಿ ಆಗುತ್ತೋ ಅಷ್ಟು ಹಣವನ್ನು ಅವ್ನು ಅಂಗಡಿಯವನಿಗೆ ಕೊಡ್ಬೇಕಾಗತ್ತೆ. ಸೊ ಬರೀನ ಈಗ ಸ್ಕೂಟರ್ ಬೆಲೆ ಎಷ್ಟು? 34,000. ಇಲ್ಲಿಂದಾನೆ ಬರೀಲ್ಲ? ಬೇಡ ಮಕ್ಕಳ, ಇಲ್ಲಿಂದ ಬರೀರಿ ಆಯ್ತಾ. 30 ಬಿಡಿಯಾಗಿ ಬರೀರಿ. 34,221 ರು. ಸೊ ಮೋಟರ್ ಸೈಕಲ್ ಬೆಲೆ 35,000. ಯಾವ ಸ್ಥಾನ? 10,000 ಪ್ಲೀಸ್. 10,000 ಅಲ್ಲ? ಇಲ್ಲಿ ಬರೀಬೇಕು 10,000 ಇಲ್ಲಿಗಲ್ಲ? ಹೌದು. 35,678 ರೂಗಳು. ಎಸ್. ಸೊ ಕೊಡಬೇಕಾದ ಒಟ್ಟು ಹಣ ಬೇಕು ಅಂದ್ರೆ ಇವೆರಡನ್ನು ಕೂಡ್ಬಿಡಿ. ನೀವೇ ಕೂಡ್ತಿರಲ್ಲ? ಮಕ್ಕಳ ನೀವೇ ಕೂಡಿ. ಏನ್ ಕಂಡುಹಿಡಿಬೇಕು, ಹೇಗೆ ಕಂಡುಹಿಡಿಬೇಕು, ದತ್ತಾಂಶ ಹೇಗೆ ಬರೀಬೇಕು ಅಂತ ನಾನು ತೋರಿಸ್ತಿದ್ದೀನಿ. ಮುಂದೊಂದನ್ನ ನೀವೇ ಮಾಡ್ತಿರಲ್ಲ? ಓಕೆ ಮಕ್ಕಳ. ಸೊ ಈಗ ಮುಂದಿನ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಮುಂದಿನ ಇನ್ನೊಂದು ಉದಾಹರಣೆ ಹೇಗಿದೆಯಪ್ಪ ಅಂದ್ರೆ ಒಂದು ಲೆಕ್ಕ. ಮಕ್ಕಳೇ, ನಿಮ್ಮ ಪುಸ್ತಕದಲ್ಲಿ ಪುಟ ಸಂಖ್ಯೆ 16ರಲ್ಲಿ ಒಂದು ಲೆಕ್ಕ ಇದೆ. ಈ ಸಮಸ್ಯೆಗಳನ್ನ ಬಿಡಿಸಿ ಅಂತಿದೆ. ಅದರ ಒಂದನೇ ಲೆಕ್ಕ ಸುಮತಿ ಅಂತ ಶುರು ಆಗುತ್ತೆ ನೋಡಿ. ಲೆಕ್ಕ ಓದ್ತಾನೆ. ಸುಮತಿಯು ಸೋಮವಾರ 3,672 ರೂಪಾಯಿ ಮತ್ತೆ ಮಂಗಳವಾರ 4,678 ರೂಪಾಯಿನ ಬ್ಯಾಂಕ್ ಖಾತೆಯಲ್ಲಿ ಜಮಾ ಮಾಡಿದ್ಲು. ಅವಳು ಬ್ಯಾಂಕ್ನ ಖಾತೆಯಲ್ಲಿ ಜಮಾ ಮಾಡಿದ ಒಟ್ಟು ಹಣ ಕಂಡು ಹಿಡಿಯಿರಿ. ಕೇಳಿಸ್ಕೊಳ್ಳಿ. ಸುಮತಿ ಇದ್ದಾಳಲ್ಲ, ಅವಳು ಸೋಮವಾರದ ದಿನ ರು 3,672 ರೂಪಾಯಿನ ಜಮಾ ಮಾಡ್ತಾಳಂತೆ. ಹಾಗೆ ಮಂಗಳವಾರದ ದಿನ ರು ಎಷ್ಟು 4,678 ರೂಪಾಯಿಯನ್ನ ಜಮಾ ಮಾಡ್ತಾಳಂತೆ. ಹಾಗಾದ್ರೆ ಈ 2 ದಿನಗಳಲ್ಲಿ ಅವಳು ಜಮಾ ಮಾಡಿದ ಒಟ್ಟು ಹಣವನ್ನ ಕಂಡು ಹಿಡಿಯಿರಿ. ಶುರು ಮಾಡೋಣ. ಫಸ್ಟ್ ಸ್ಟೆಪ್, ಹೇಗೆ ಗುರುತಿಸ್ತೀರಿ? ಏನಂತ ಇತ್ತು ಪ್ರಶ್ನೆ ಕೊನೆಯಲ್ಲಿ? ಕೇಳಿಸ್ಕೊಳ್ಳಿಲ್ವಾ? ಇನ್ನೊಂದ್ಸರಿ ಹೇಳ. ಓಕೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸುಮತಿ ಅನ್ನೋರು ಒಂದು ಬ್ಯಾಂಕಿಗೆ ಹೋಗ್ತಾರೆ. ಹೋಗಿ ಸೋಮವಾರ ದಿನ 3,000 ರೂಪಾಯಿಯನ್ನ, ಮಂಗಳವಾರ ದಿನ 4,000 ರೂಪಾಯಿ ಜಮಾ ಮಾಡ್ತಾರೆ. ಆಯ್ತಾ? ಹಾಗಾದ್ರೆ ಈ 2 ದಿನಗಳಲ್ಲಿ ಅವರು ತನ್ನ ಖಾತೆಗೆ ಜಮಾ ಮಾಡಿದ ಒಟ್ಟು ಹಣ ಎಷ್ಟು ಅಂತ ಕೇಳ್ತಾರೆ. ಏನ್ ಕಂಡುಹಿಡಿಬೇಕಂತೆ? ಖಾತೆಗೆ ಜಮಾ ಮಾಡಿದ ಅಕೌಂಟಿಗೆ ಜಮಾ ಮಾಡಿದ ಒಟ್ಟು ಹಣ ಎಷ್ಟು? ಜಮಾ ಮಾಡೋದು ಅಂದ್ರೆ ದುಡ್ಡು ಕಟ್ಟೋದು, ತನ್ನ ಅಕೌಂಟಿಗೆ ದುಡ್ಡು ಸೇರ್ಸೋದು. ಹೌದಲ್ವಾ? ಎಸ್ ಮಕ್ಳೇ. ಸೊ ಜಮಾ ಮಾಡಿದ ಅಕೌಂಟ್ಗೆ ಜಮಾ ಮಾಡಿದ ಒಟ್ಟು ಹಣ, ಕಟ್ಟಿದ ಒಟ್ಟು ಹಣವನ್ನ ಕಂಡುಹಿಡಿಯಬೇಕಂತ. ಕಂಡುಹಿಡಿಯೋಣ. ಸೊ ಸೆಕೆಂಡ್ ಸ್ಟೆಪ್ ಏನ್ ಕಂಡುಹಿಡಿಬೇಕು ಗೊತ್ತಾಯ್ತಲ್ಲ? ಈಗ ಸೆಕೆಂಡ್ ಸ್ಟೆಪ್, ಹೌದು, ಆ ಕಟ್ಟಿದ ಒಟ್ಟು ಹಣವನ್ನು ಹೇಗೆ ಕಂಡುಹಿಡಿಯಬೇಕು ಅಂತ ನಿರ್ಧರಿಸಬೇಕು. ಹೇಗೆ ಕಂಡುಹಿಡಿತೀರಿ? ಹೌದಾ ಮಕ್ಕಳೇ? ಕೂಡೋ ಲೆಕ್ಕನ ಹೇಗೆ ಗುರುತಿಸ್ತೀರ? ಕೂಡೋ ಲೆಕ್ಕ ಅಂತ ಕೊನೆಯಲ್ಲಿ ಒಟ್ಟು ಎಷ್ಟು? ಜಮಾ ಮಾಡಿದ ಒಟ್ಟು ಹಣ. ಹೌದಲ್ಲ? ಎಸ್. ಹೀಗೆ ಕಟ್ಟಿದ ಒಟ್ಟು ಹಣ, ಬಿಡಿಸಿದ ಒಟ್ಟು ಹಣ, ಮಾರಿದ ಒಟ್ಟು ಹಕ್ಕಿ, ಆಯ್ತಾ, ಬಂದ ಒಟ್ಟು ಜನ, ಹಿಂಗೆ ಒಟ್ಟು ಎಷ್ಟು ಅಂತಿತ್ತು ಅಂದ್ರೆ ಅದೆಲ್ಲ ಯಾವ ಮೂಲ ಕ್ರಿಯೆ? ಕೂಡೋ ಲೆಕ್ಕ. ಕೂಡೋಣ. ಏನೇನ್ ಕೊಡ್ಬೇಕು? ಅವ್ರು ಎಷ್ಟು ದಿನ ದುಡ್ಡು ಕಟ್ತಾರೆ? 2 ದಿನ ಕೂಡ್ಬಿಡಿ. ಕೂಡೋಣ. ಯಾವ ದಿನ ಕಟ್ತಾರೆ ದುಡ್ಡ? ಸೋಮವಾರ ಕಟ್ಟಿದ ಹಣ. ಹೌದಲ್ವಾ? ಸೋಮವಾರ ದುಡ್ಡು ಕಟ್ತಾ ಇದಾರೆ. ಸೊ ಸೋಮವಾರ ಕಟ್ಟಿದ ಹಣ. ಹೇಳಿಕೆ ಚಿಕ್ಕದಾಗಿರ್ಲಿ ಆಯ್ತಾ, ತುಂಬಾ ಉದ್ದ ಬೇಡ ಮಕ್ಕಳೇ. ಇದಕ್ಕೇನ್ ಕೊಡ್ಬೇಕು? ಮಂಗಳವಾರ ಕಟ್ಟಿದ ಹಣವನ್ನ ಕೂಡಬೇಕು. ಮಂಗಳವಾರ ಕಟ್ಟಿದ ಹಣ ಡಿಟೋ. ಮೇಲೆ ಹೇಗಿದೆ ಕೆಳಗೆ ಹಾಗೆ. ನೀವು ಹೀಗೆ ಡಿಟೋ ಹಾಕ್ಬೇಡಿ, ಪೂರ್ತಿಯಾಗಿ ಬರೀರಿ. ಮಂಗಳವಾರ ಕಟ್ಟಿದ ಹಣ. ಇದಕ್ಕೇನ್ ಕೂಡ್ಬೇಕು?
ಅಷ್ಟೇ ಅಲ್ಲ. ಎಸ್. ಸೊ ಇವಾಗ 2 ದಿನ ಕಟ್ಟಿದ್ದು 2 ದಿನದ ಕೂಡಿದ್ರೆ ಏನ್ ಸಿಗುತ್ತೆ? ಇದು ಕಟ್ಟಿದ ಒಟ್ಟು ಹಣ ಅಥವಾ ಜಮಾ ಮಾಡಿದ ಒಟ್ಟು ಹಣ ಎಷ್ಟು ಅಂತ ಗೊತ್ತಾಗುತ್ತೆ. ಸರಿ, ಕೊಡೋಣ. ಕುಡಿ. ಸೋಮವಾರ ಕಟ್ಟಿದ ಹಣ ಎಷ್ಟು? 36,000. 36,000 ಆಗಿದೆ. 36,000 ನೋಡಿ. 3,000. 3,672 ರು. ಇದಕ್ಕೇನ್ ಕೊಡ್ಬೇಕು? ಮಂಗಳವಾರ ಜಮಾ ಮಾಡಿದ ಹಣ ಎಷ್ಟು? 4,600. 4 ಯಾವ ಸ್ಥಾನ? 1,000. 1,000. 1000 ಸ್ಥಾನ. ಬಿಡಿ 10, 100, 1000 ಸ್ಥಾನ ಬರೀಬೇಕು. 4,678 ರು. ಎಸ್. ಕೊಡೋಣ. ನೋಡಿ, ಬಿಡಿ ಕಡೆ ಬಿಡಿ 10 ಕಡೆ 10 ಅಲ್ಲ, ಕೂಡ್ತೀರಾ? ನೀವೇ ಕೂಡ್ತೀರಾ? ಓಕೆ ಮಕ್ಕಳ, ನೀವೇ ಕೂಡಿ. ನಿಮ್ಗೆ ಎಲ್ಲರೂ ಕೂಡಕ್ ಬರುತ್ತೆ. ನಾನು ಏನ್ ಕಂಡುಹಿಡಿಬೇಕು, ಹೇಗ್ ಕಂಡುಹಿಡಿಬೇಕು, ದತ್ತಾಂಶ ಹೇಗ್ ಬರೀಬೇಕು ತೋರಿಸ್ತೀರಲ್ವಾ? ಮುಂದಕ್ಕೆ ನೀವು ಮಾಡ್ಬೋದಲ್ಲ? ಓಕೆ, ಮಾಡಿ ಮಕ್ಕಳ ಈ ಲೆಕ್ಕನು ಕೂಡ. ಆಯ್ತಾ? ಸೊ ಪುಟ ಸಂಖ್ಯೆ 16ರಲ್ಲಿ 1ನೇ ಲೆಕ್ಕವನ್ನ ನೀವೇ ಮಾಡಿ ಮುಗಿಸಿ. ಓಕೆ. ಸೊ ಈಗ 2ನೇ ಲೆಕ್ಕ. 2ನೇ ಲೆಕ್ಕ ನೋಡಿ ಹೀಗಿದೆ. ಒಂದು ಹಳ್ಳಿಯ ಜನಸಂಖ್ಯೆ ಅಂದ್ರೆ ಜನರ ಸಂಖ್ಯೆ. ಹೌದು, ಆ ಹಳ್ಳಿಯಲ್ಲಿರುವಂತ ಜನರ ಸಂಖ್ಯೆ. ಒಂದು ಹಳ್ಳಿಯ ಜನಸಂಖ್ಯೆ 3,389 ಜನ ಇದ್ದಾರೆ. ಇನ್ನೊಂದು ಹಳ್ಳಿಯ ಜನಸಂಖ್ಯೆ 4,893 ಜನ ಇದ್ದಾರೆ. 2 ಹಳ್ಳಿಗಳ ಒಟ್ಟು ಜನಸಂಖ್ಯೆ ಕಂಡುಹಿಡಿಯಿರಿ ಮಕ್ಕಳೇ. ಒಂದು ಹಳ್ಳಿಯ ಜನಸಂಖ್ಯೆ 3,000, ಇನ್ನೊಂದು ಹಳ್ಳಿಯ ಜನಸಂಖ್ಯೆ 4,000. ಹಾಗಾದ್ರೆ ಈ 2 ಹಳ್ಳಿಯ ಒಟ್ಟು ಜನಸಂಖ್ಯೆ ಎಷ್ಟು? ಜನಸಂಖ್ಯೆ ಗೊತ್ತಲ್ಲ, ಒಂದು ಊರಿನಲ್ಲಿ ಟೋಟಲ್ ಎಷ್ಟು ಜನ ಇರ್ತಾರೋ ಅದನ್ನ ಆ ಊರಿನ ಜನಸಂಖ್ಯೆ ಅಂತ ಹೇಳ್ತೀವಿ. ಶುರು ಮಾಡೋಣ ಲೆಕ್ಕನ. ಫಸ್ಟ್ ಸ್ಟೆಪ್, ನಾವೇನು ಕಂಡುಹಿಡಿಯಬೇಕು? ಏನು ಕಂಡುಹಿಡಿಯಬೇಕಂತ. ಎಲ್ಲಿರುತ್ತದು? ಕೊನೆಯಲ್ಲಿರುತ್ತೆ. ಏನಂತಿತ್ತು? ಇದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು ಹಳ್ಳಿಯ ಜನಸಂಖ್ಯೆ 3,000, ಇನ್ನೊಂದು ಹಳ್ಳಿಯ ಜನಸಂಖ್ಯೆ 4,000. ಹಾಗಾದ್ರೆ ಈ 2 ಹಳ್ಳಿಗಳ ಒಟ್ಟು ಜನಸಂಖ್ಯೆ ಎಷ್ಟು? ಏನಂತಿತ್ತು ಲಾಸ್ಟಿಗೆ? 2 ಹಳ್ಳಿಗಳ ಒಟ್ಟು 2 ಹಳ್ಳಿಗಳ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಆಯ್ತಲ್ವಾ? ಸೊ 2 ಹಳ್ಳಿಗಳ ಒಟ್ಟು ಜನಸಂಖ್ಯೆ ಕಂಡುಹಿಡಿಯಬೇಕು. ಓಕೆ, ಏನ್ ಕಂಡುಹಿಡಿಯಬೇಕು ಅಂತ ಗೊತ್ತಾಯ್ತಲ್ಲ? ಸೆಕೆಂಡ್ ಸ್ಟೆಪ್, ಹೇಗೆ ಕಂಡುಹಿಡಿಯಬೇಕು ಅಂತ ನಿರ್ಧರಿಸಬೇಕು. ಹೇಗೆ ಕಂಡುಹಿಡಿತೀರಾ ಮಕ್ಕಳೇ? ಹೌದಾ? ಹೇಗೆ ಗುರುತಿಸ್ತೀರಿ ಕೊಡೋ ಲೆಕ್ಕ ಅಂತೇಳಿ? ಪ್ರಶ್ನೆ ಕೊನೆಯಲ್ಲಿ ಒಟ್ಟು ಎಷ್ಟು ಅಂತ ಇದೆ. ಹೀಗೆ ಪ್ರತಿ ಲೆಕ್ಕಕ್ಕೂ ನೀವೇ ಪ್ರಶ್ನೆಗಳನ್ನ ಕೇಳ್ಕೊಳ್ತಾ ಹೋಗಿ, ಖಂಡಿತ ಉತ್ತರಗಳು ಸಿಗ್ತವೆ. ಆಯ್ತಾ? ಸೊ ಕೂಡೋ ಲೆಕ್ಕ, ಒಟ್ಟು ಜನಸಂಖ್ಯೆ ಅಂತಿದೆ, ಕೂಡೋ ಲೆಕ್ಕ. ಕೂಡೋಣ. ಏನೇನ್ ಕೂಡೋಣ? ಇದು 3,000 ಕೂಡೋಣ. ಏನದು 3,000? ಇದು ಒಂದನೇ ಹಳ್ಳಿಯ ಜನಸಂಖ್ಯೆ. ಅದೇನದು? 1ನೇ ಹಳ್ಳಿಯ ಜನಸಂಖ್ಯೆ. ಸರಿನಾ? 1ನೇ ಹಳ್ಳಿಯ ಜನಸಂಖ್ಯೆ. ಇದಕ್ಕೇನ್ ಕೊಡ್ಬೇಕು? ಇದು 2ನೇ. ಹೌದು, 2ನೇ ಹಳ್ಳಿಯ ಜನಸಂಖ್ಯೆಯನ್ನ ಕೂಡಿದ್ರೆ ನನಗೆ ಸಿಗುತ್ತೆ? 2 ಹಳ್ಳಿಗಳ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಗೊತ್ತಾಗುತ್ತೆ. ಕೂಡೋಣ ಮಕ್ಕಳ? ಎಸ್, ಕೂಡಿ. ಓಕೆ. ಸೊ ಮೊದಲ ಹಳ್ಳಿಯ ಜನಸಂಖ್ಯೆ ಎಷ್ಟು? 3,389. 2ನೇ ಹಳ್ಳಿದ 4,893. ಬಿಡಿ 10 ಒಂದೇ ನೆಲದಲ್ಲಿ ಬರ್ತಿದ್ರಲ್ಲ. ಸೊ ಕೂಡ್ಬೋದಲ್ಲ? ಕೂಡ್ತೀರಾ? ಕೂಡ್ಲಾ? ನೀವೇ ಕೂಡ್ತೀರಾ? ದತ್ತಾಂಶ ಬರ್ಕೋತೀರಾ? ನೀವೇ ಬರ್ಕೋತೀರಲ್ಲ? ಹಾ, ಓಕೆ ಮಕ್ಳೇ. ಅದೇ ನೀವು ನನ್ನ ಹಾಗೆ ಡಿಟೋ ಹಾಕ್ಬೇಡಿ, ಆಯ್ತಾ? ಓಕೆ ಮಕ್ಳೇ, ಸರಿ. ಹಾಗಾದ್ರೆ ಈಗ ಮುಂದಿನ ಲೆಕ್ಕ ಮಾಡೋಣ. ಮುಂದಿನ ಲೆಕ್ಕ ಹಾಗೆ ಇದೊಂದು ಲೆಕ್ಕ ಮಾಡುವಂತ ಪ್ರಯತ್ನವನ್ನ ಮಾಡೋಣ. 3ನೇ ಲೆಕ್ಕ ಇದೆ ಮಕ್ಳೇ, ಆಯ್ತಾ? ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಶಾಲೆಗಳ ಒಂದು ಆವತಿ ಪಂಚಾಯತಿ ಅಂತಾನೆ ಅನ್ಕೊಳ್ಳೋಣ. ಈ ಆವತಿ ಪಂಚಾಯತಿಯಲ್ಲಿ ಬರುವಂತಹ ಎಲ್ಲಾ ಶಾಲೆಗಳು, ಅದು ಮಸಗ್ಲಿ ಇರ್ಬೋದು, ಆವತಿ ಇರ್ಬೋದು, ದಾನಿಹಳ್ಳಿ ಇರ್ಬೋದು, ಹೀಗೆ ಯಾವ್ಯಾವ ಶಾಲೆಗಳು ಬರ್ತವೆ ಆ ಎಲ್ಲಾ ಶಾಲೆಗಳ 1ನೇ ಮಕ್ಕಳಿದು 3ನೇ ಲೆಕ್ಕ, 1ನೇ ತರಗತಿಯ ಮಕ್ಕಳ ಸಂಖ್ಯೆ 1,673. ಓಕೆ. ಹಾಗೆ 2ನೇ ಕ್ಲಾಸ್ ಅಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಸಂಖ್ಯೆ 1,845. ಹಾಗೆ 3ನೇ ತರಗತಿಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಸಂಖ್ಯೆ 1,437. ಹಾಗೆ 4ನೇ ಕ್ಲಾಸ್ ಅಲ್ಲಿ ಇರುವ ಎಲ್ಲಾ ವಿದ್ಯಾರ್ಥಿಗಳ ಸಂಖ್ಯೆ 1,547. ಹಾಗಾದ್ರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆನ ಕಂಡುಹಿಡಿಯಿರಿ ಅಂತ ಇದ್ದಾರೆ. ಮಕ್ಕಳ ಕೇಳಿಸ್ಕೊಳ್ಳಿ. ಒಂದು ಆವತಿ ಪಂಚಾಯತಿ ಅಂತ ಅನ್ಕೊಳ್ಳೋಣ, ಉದಾಹರಣೆ ಅನ್ಕೊಳ್ಳೋಣ. ಒಂದು ಪಂಚಾಯತಿ ಇದೆ. ಆ ಪಂಚಾಯತಿ ತುಂಬಾ ಶಾಲೆಗಳಿದಾವೆ. ಆ ಎಲ್ಲಾ ಶಾಲೆಯಲ್ಲಿರುವಂತಹ 1ನೇ ಕ್ಲಾಸ್ ಮಕ್ಕಳು ಟೋಟಲ್ ಎಷ್ಟಿದಾರಪ್ಪ ಅಂದ್ರೆ 1,673 ಮಕ್ಕಳಿದ್ದಾರೆ. ಹಾಗೆ ಇಡೀ ಪಂಚಾಯತ್ ಎಷ್ಟು ಶಾಲೆ ಇದಾವೋ ಆ ಎಲ್ಲಾ ಶಾಲೆಗಳ 2ನೇ ಕ್ಲಾಸ್ ಮಕ್ಕಳ ಸಂಖ್ಯೆ 1,845 ಇದೆ. ಹಾಗೆ ಆ ಪಂಚಾಯತ್ ಎಲ್ಲಾ ಶಾಲೆಗಳ 3ನೇ ಕ್ಲಾಸ್ ಮಕ್ಕಳು ಎಷ್ಟಿದ್ದಾರೆ ಅಂದ್ರೆ 1,437 ಇದ್ದಾರೆ.
ಆಗ ಇಡೀ ಪಂಚಾಯಿತಿಯಲ್ಲಿ 4ನೇ ಕ್ಲಾಸಲ್ಲಿ ಇರೋ ಎಲ್ಲಾ ಮಕ್ಕಳ ಸಂಖ್ಯೆ 1547 ಇದೆ. ಹಾಗಾದ್ರೆ ಆ ಇಡೀ ಪಂಚಾಯಿತಿಯಲ್ಲಿ 1ರಿಂದ 4ನೇ ಕ್ಲಾಸ್ ವರೆಗೆ ಇರುವ ಒಟ್ಟು ಮಕ್ಕಳ ಸಂಖ್ಯೆ ಕಂಡುಹಿಡಿಯಿರಿ. ಶುರು ಮಾಡೋಣ. ಫಸ್ಟ್ ಸ್ಟೆಪ್. ನಾವೇನು ಕಂಡುಹಿಡಿಬೇಕು? ಹೌದು, ಎಲ್ಲಿರ್ತದೋ ಪ್ರಶ್ನೆ ಕೊನೆ ಏನಂತಿತ್ತು ಲಾಸ್ಟಿಗೆ? ಮಕ್ಕಳ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು ಪಂಚಾಯಿತಿಯ 1ನೇ ತರಗತಿಯಲ್ಲಿ ಆಯ್ತಾ ಇಷ್ಟು ಮಕ್ಕಳಿದ್ದಾರೆ, 2ನೇ ತರಗತಿಯಲ್ಲಿ 1800 ಮಕ್ಕಳಿದ್ದಾರೆ, 3ನೇ ತರಗತಿಯಲ್ಲಿ 1400 ಮಕ್ಕಳಿದ್ದಾರೆ, 4ನೇ ತರಗತಿಯಲ್ಲಿ 1500 ಮಕ್ಕಳಿದ್ದಾರೆ. ಹಾಗಾದ್ರೆ ಆ ಇಡೀ ಪಂಚಾಯಿತಿಯಲ್ಲಿ 1ರಿಂದ 4ನೇ ಕ್ಲಾಸ್ ವರೆಗೆ ವಿದ್ಯಾಭ್ಯಾಸ ಮಾಡ್ತಾರೆ ಒಟ್ಟು ಮಕ್ಕಳ ಸಂಖ್ಯೆ ಕಂಡುಹಿಡಿಯಿರಿ. ಏನ್ ಕಂಡುಹಿಡಿಬೇಕಂತೆ? ವಿದ್ಯಾಭ್ಯಾಸ ಮಾಡುತ್ತಿರುವ ಹೌದು, ಆ 1ರಿಂದ 4ನೇ ಕ್ಲಾಸ್ ವರೆಗೆ ಇರೋ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಯಬೇಕು. ಕಂಡುಹಿಡಿಯೋಣ. ಸೆಕೆಂಡ್ ಸ್ಟೆಪ್. ಹೇಗೆ ಕಂಡುಹಿಡಿಬೇಕು? ಹೇಗ್ ನಿರ್ಧಾರ ಮಾಡ್ತೀರಿ? ಹೇಗ್ ಕಂಡುಹಿಡಿಬೇಕು ಅಂತ ಹೇಗ್ ಗುರುತಿಸ್ತೀರಿ? ಕೂಡ ಲೆಕ್ಕ. ಹೇಗ್ ಗುರುತಿಸ್ತೀವಿ ಕೂಡ ಲೆಕ್ಕ ಅಂತ? ಅಲ್ಲಿ ಲಾಸ್ಟಿಗೆ ಹಾ, 1ರಿಂದ 4ನೇ ಕ್ಲಾಸ್ ವರೆಗೆ ಇರೋ ಒಟ್ಟು ವಿದ್ಯಾರ್ಥಿಗಳು ಅಂತ ಇದೆ. ಸೊ ಒಟ್ಟು ವಿದ್ಯಾರ್ಥಿಗಳು ಅಂತಿದ್ರೆ ಯಾವ ಮೂಲಕ್ರಿಯೆ? ಕೂಡ ಲೆಕ್ಕ. ಕೂಡೋಣ. ಏನೇನ್ ಕೊಡ್ಬೇಕು? ಇದು 1ನೇ ಹೌದು, 1ನೇ ತರಗತಿಯ ಮಕ್ಕಳ ಸಂಖ್ಯೆನ ಕೂಡಬೇಕು. 1ನೇ ತರಗತಿಯ ಮಕ್ಕಳ ಸಂಖ್ಯೆನ, ವಾಕ್ಯ ಚಿಕ್ಕದಾಗಿರ್ಲಿ ಅರ್ಥಪೂರ್ಣವಾಗಿರ್ಲಿ, ಇದಕ್ಕೇನ್ ಕೊಡ್ಬೇಕು? 2ನೇ ತರಗತಿಯ ಮಕ್ಕಳ ಸಂಖ್ಯೆನ ಕೂಡಬೇಕು. ಇದಕ್ಕೆ 3ನೇ ತರಗತಿಯ ಮಕ್ಕಳ ಸಂಖ್ಯೆ ಕೊಡಿ. ಇದಕ್ಕೆ 4ನೇ ತರಗತಿಯ ಮಕ್ಕಳ ಸಂಖ್ಯೆ ಕೊಡಿ. ಇದಕ್ಕೆ ಅಷ್ಟೇ ಅಲ್ಲ. ಎಸ್, ಇದಿಷ್ಟನ್ನು ಕೂಡಿದ್ರೆ ನಮಗೇನ್ ಸಿಗುತ್ತೆ? 1ರಿಂದ 4ನೇ ಕ್ಲಾಸ್ ವರೆಗೆ ಇರುವಂತಹ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅಂತ ಗೊತ್ತಾಗುತ್ತೆ, ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಕೂಡೋಣ ಮಕ್ಕಳ. ಕೊಡಿ. 1ನೇ ಕ್ಲಾಸ್ ಎಷ್ಟು ಮಕ್ಕಳಿದ್ದಾರೆ? 1673. ಹೌದಾ? 2ನೇ ಕ್ಲಾಸ್ ಅಲ್ಲಿ 1845. ನೋಡಿ, ಬಿಡಿ ಬಿಡಿ, 10ಕ್ಕೆ 10 ಬಂದಿದ್ಯಾ? 3ನೇ ಕ್ಲಾಸ್ ಅಲ್ಲಿ 1437. 4ನೇ ಕ್ಲಾಸ್ ಅಲ್ಲಿ 1547. ಹೌದು, ಅಷ್ಟೇ ಅಲ್ಲ. ಸೊ ಇಷ್ಟನ್ನೇನ್ ಮಾಡ್ಬೇಕು? ಕೂಡ್ಬೇಕು. ಕೂಡಿದ್ರೆ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅಂತ ಗೊತ್ತಾಗುತ್ತೆ. ಕೂಡ್ತೀರಾ ನೀವೇ? ಕೂಡಿ ಮಕ್ಕಳ. ನೀವು ತುಂಬಾ ಚೆನ್ನಾಗಿ ಕೂಡ್ತೀರಿ ಅಂತ ಗೊತ್ತು ನನಗೆ. ಸೊ ನೀವೇ ಕೂಡ್ ಕಂಡಿದ್ದೀರಿ. ನಾನು ಏನ್ ಕಂಡುಹಿಡಿಬೇಕು, ಹೇಗೆ ಕಂಡುಹಿಡಿಬೇಕು ಅಂತ ತೋರಿಸ್ತೀನಲ್ಲ. ಸೊ ನೀವೇ ಕೂಡಿ ಕಂಡಿಡಿದು ಆ ಇಡೀ ಪಂಚಾಯತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ಕಂಡುಹಿಡಿರಿ. ಮಾಡ್ತೀರಲ್ವಾ? ಓಕೆ ಮಕ್ಕಳೇ, ಬಾಯ್.